ಹೋ, ಎಲ್ಲರೂ ಬಂದ್ರಾ? ಹಾಯ್. ಇವತ್ತು ನಾವು ಎಗ್ ಬಿರಿಯಾನಿನ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡ್ಕೊಂಡಿದ್ದೀನಿ. ಅಂದರೆ ಶಾರ್ಟ್ ಆಗಿ ಸಿಂಪಲ್ ಆಗಿ ಯಾವ ಥರ ಮಾಡೋದು ಅಂತಂದೇಳಿ ಹೇಳ್ಕೊಡ್ತೀನಿ. ಬನ್ನಿ. ಇಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ ಹೇಳ್ತಿದ್ದೀನಿ ನೋಡಿ, ಲಿಸ್ಟ್ ನೋಡ್ಕೊಳ್ಳಿ. 1 kg ಬಾಸುಮತಿ ಅಕ್ಕಿ, 7 ಮೊಟ್ಟೆ, ಮತ್ತೆ ಕಸ್ತೂರಿ ಮೆಂತೆ, ಗರಂ ಮಸಾಲ, ಉಪ್ಪು, ಅರಿಶಿಣ, ಮತ್ತೆ ಖಾರದ ಪುಡಿ, ಮೆಣಸಿನಕಾಯಿ, ಟೊಮೊಟೊ, ಈರುಳ್ಳಿ, ಆಮೇಲೆ ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣು. ಇಷ್ಟು ಐಟಮ್ಸ್ ಅನ್ನ ತಗೊಂಡಿದ್ದೀವಿ. ಬೇಸಿಕ್ ಆಗಿ ಬೇಕಾಗಿರುವಂತ ಐಟಮ್ಸು. ಓಕೆ, ಇಲ್ಲಿ ಇರುವಂತ ಐಟಮ್ಸ್ಗಳು ನಿಮಗೆಲ್ಲ ಹೇಳ್ಕೊಟ್ಟಿದ್ದೀನಿ. ಯಾಕಂದ್ರೆ ಇವೆಲ್ಲ ಬೇಸಿಕ್ ಆಗಿ ಬೇಕಾಗಿರೋದು. ಇನ್ನ ಬೇಕಾದ್ರೆ ಏನಾದ್ರು ಆಡ್ ಮಾಡ್ಕೊಡೋದಾದಂತಂದ್ರೆ ಬಾದಾಮಿ, ದ್ರಾಕ್ಷಿ ಮತ್ತೆ ಫ್ರೈಡ್ ಆನಿಯನ್ ಕೂಡ ಆಡ್ ಮಾಡ್ಕೋಬಹುದು. ಓಕೆ, ಸ್ಟಾರ್ಟ್ ಮಾಡೋಣ. ಪಾತ್ರೆಗೆ ಎಣ್ಣೆ ಹಾಕೊಳ್ಳೋಣ. ಆಲ್ರೆಡಿ ಸ್ಟವ್ ಆನ್ ಮಾಡಿಬಿಟ್ಟು ಪಾತ್ರೆನ ಬಿಸಿ ಮಾಡ್ಕೊಂಡಿದ್ದೀನಿ. ಈಗ ಎಣ್ಣೆ ಹಾಕೊಳ್ಳೋಣ. ಕಾದಿರೋ ಎಣ್ಣೆಗೆ ಹಸಿಮೆಣಸಿನಕಾಯಿ ಮತ್ತು ಆನಿಯನ್ ಹಾಕ್ಕೊಂಡ್ಬಿಟ್ಟು ಅದು ಹಸಿ ಸ್ಮೆಲ್ ಹೋಗೋವರೆಗೂ ಬೇಯಿಸ್ಕೋಬೇಕು. ಆನಿಯನ್ ಹಾಕ್ಕೋಬೇಕು. ಈಗ ಸ್ವಲ್ಪ ಹಿಂಗೆ ಬಾಣಲೆಯಲ್ಲಿ ಬಾಡಿಸ್ಕೊಂಡ್ಬಿಟ್ಟು ಆಮೇಲೆ ಟೊಮೆಟೊನ ಕೂಡ ಹಾಕ್ಕೊಂಡು ಹಸಿ ಸ್ಮೆಲ್ ಹೋಗೋವರೆಗೂ ಬೇಯಿಸ್ಕೋಬೇಕು. ಆಮೇಲೆ ಸ್ವಲ್ಪ ಮೊಸರು, ಅರಿಶಿಣದ ಪುಡಿ, ಖಾರದ ಪುಡಿ, ಆಮೇಲೆ ಗರಂ ಮಸಾಲ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಬಿಟ್ಟು ಒಂದು ಸ್ವಲ್ಪ 2 ಮಿನಿಟ್ಸ್ ಬೇಯಿಸ್ಕೊಂಬಿಟ್ರೆ ಅದೇನಾಗುತ್ತೆ, ನೀಟಾಗಿ ಮಸಾಲೆ ರೆಡಿ ಆಗುತ್ತೆ. ಅದಕ್ಕೆ ಕಸ್ತೂರಿ ಮೆಂತೆ ಹಾಕಿ ಒಂದು ಸ್ವಲ್ಪ ಬಾಣಿಸಿಟ್ಕೊಂಡು, ಈಗ ಅಕ್ಕಿ ಎಷ್ಟು ಇಟ್ಟಿರ್ತೀವಲ್ವ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಂಬಿಟ್ಟು ನಾವು ಬಾಸ್ಮತಿ ವಾಶ್ ಮಾಡಿಬಿಟ್ಟು ಹಾಕ್ಕೋಬೇಕು. ಸ್ವಲ್ಪ ಬಾಸ್ಮತಿ ಅಕ್ಕಿ ಬೇಯ್ತಿದೆ, ಫೈನಲ್ ಸ್ಟೇಜಲ್ಲಿದೆ ಅಂದಾಗ ನಾವು ಫ್ರೈ ಮಾಡಿರೋವಂಥ ಬಾಲ್ಡ್ ಎಗ್ಗನ್ನು ಹಾಕ್ಕೊಂಡ್ಬಿಟ್ಟು, ಓಕೆನಾ, ಆ ಅಕ್ಕಿಯಲ್ಲಿ ಮತ್ತೆ ಸೇರಿಸ್ಕೋಬೇಕು. ನೀರಾಗಿ ತಿರುವಿದರೆ ಅದರೊಳಗಡೆ ಎಲ್ಲ ಮಿಕ್ಸಪ್ ಆಗುತ್ತೆ, ಅಂದರೆ ಫ್ಲೇವರ್ ಆಗಿ ಹಿಡಿಯುತ್ತೆ. ಲಾಸ್ಟ್ ಫೈನಲ್ ಸ್ಟೇಜು ಕೊರಿಯಾಂಡರ್ನ ಹಾಕೋಬೇಕು. ಸರ್ವಿಂಗ್ ಟೈಮು ಓಕೆ. ಅಕ್ಕಿ ತುಂಬ ಉದುರುದ್ರಾಗಿ ಆಗಿದೆ, ಮತ್ತು ಅದಕ್ಕೆ ನಾವು ಸ್ವಲ್ಪ ಮೊಸರು ಬಜ್ಜಿಯನ್ನು ಮಾಡ್ಕೊಂಡಿದ್ವಿ. ಅದನ್ನು ತಿಂತಿರೋ ಸ್ಟೈಲಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ತುಂಬ ಚೆನ್ನಾಗಿ ಬಂದಿದೆ. ಅದು ಬೆಂದಿರೋದು ಕೂಡ ಕಣ್ಣಲ್ಲಿ ಕಾಣ್ತಾ ಇದೆ. ಓಕೆ, ಮೊಟ್ಟೆ ಇದೆ ಅಲ್ವಾ, ಆ ಫ್ಲೇವರೆಲ್ಲ ಅಬ್ಸರ್ವ್ ಮಾಡ್ಕೊಂಡಿದೆ, ತುಂಬ ಚೆನ್ನಾಗಿ ಬಂದಿದೆ. Thank you for watching our videos.